ಓಂ ಶ್ರೀ ಸಾಯಿರಾಮ್. ನನ್ನ ಹೆಸರು ಅನ್ನಪೂರ್ಣ ಕಾರ್ತಿಕ್. ನಾನು ಬೆಂಗಳೂರಲ್ಲಿ ವಾಸವಾಗಿದ್ದೇನೆ. ನಾನು ನನ್ನ 5ನೇ ವರ್ಷದಿಂದ ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದೇನೆ. ನಾನು BSc ಮೈಕ್ರೋಬಯಾಲಜಿ ಓದಿದ್ದೇನೆ ಮತ್ತು MSc ಬಯೋ ಇನ್ಫಾರ್ಮ್ಯಾಟಿಕ್ಸ್ ಕೂಡ ಓದಿದ್ದೇನೆ. ಅದೆರಡೂ ಮಾಡಿದ್ದು ಕೂಡ ನನಗೆ ಸಂಗೀತ ಮೇಲೆ ಅಷ್ಟೊಂದು ಪ್ರೀತಿ, ಒಂದು ಪ್ಯಾಷನ್ ಇದೆ. ಸೊ ಹಾಗಾಗಿ ನಾನು ಇದನ್ನೇ ನನ್ನ ಪ್ರೊಫೆಷನಾಗಿ ತೊಗೊಂಡು ನನ್ನ MSc ಆದಮೇಲೆ ನಾನು MA ಇನ್ ಕರ್ನಾಟಿಕ್ ಮ್ಯೂಸಿಕ್ನೂ ಮಾಡಿ ಈಗ ನಾನು ಸುಮಾರು ಜನರಿಗೆ ಪಾಠ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಪುಟ್ಟಪರ್ತಿಗೆ ಸುಮಾರು 10 ವರ್ಷ ಮುಂಚೆ ಹೋಗಿದ್ದೇನೆ. ನಾನು ಆಗ ಸ್ವಾಮಿ ಹತ್ರ ಬೇಡ್ಕೊಂಡೆ, ಸ್ವಾಮಿ ನಾನು ನಿಮ್ಮ ಸನ್ನಿಧಿಯಲ್ಲಿ ಹಾಡಬೇಕು ಅಂತ. ನನಗೆ ಸತ್ಯಸಾಯಿ ಪಂಚರತ್ನ ಕೃತಿಗಳ ಬಗ್ಗೆ ಗೊತ್ತಾಯಿತು. ನಾನು ಅದನ್ನು ಕಲಿಯೋಕ್ಕೆ ಶುರು ಮಾಡಿದೆ. ಸ್ವಾಮಿಯವರ ಅನುಗ್ರಹದಿಂದ ನನಗೆ ಒಂದು 5-6 ವರ್ಷಗಳಿಂದ ಪುಟ್ಟಪರ್ತಿಯಲ್ಲಿ ಅವರ ಆರಾಧನಾ ಮಹೋತ್ಸವದಲ್ಲಿ ಈ ಪಂಚರತ್ನ ಕೃತಿಗಳನ್ನು ಅರ್ಪಿಸುವ ಅವಕಾಶ ಸಿಕ್ಕಿದೆ. ಅದು ಮಾತ್ರ ಅಲ್ಲದೆ ಸ್ವಾಮಿಯವರ ಸೆಂಟಿನರಿ ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ಹೋದ ವರ್ಷ ಲೇಡೀಸ್ ಡೇ ಕರ್ನಾಟಿಕ್ ಮ್ಯೂಸಿಕ್ ಕಾಯರಲ್ಲಿ ಭಾಗಿಸುವ ಒಂದು ಅವಕಾಶನೂ ಸಿಕ್ಕಿದೆ. ಅದು ಮಾತ್ರ ಅಲ್ಲದೆ ಬೃಂದಾವನ ಆಶ್ರಮದಲ್ಲೂ ಕೂಡ ನಾವು ಪ್ರತಿ ಒಂದು ವರ್ಷವೂ ಸ್ವಾಮಿಯವರ ಅವತಾರ್ ಡಿಕ್ಲರೇಷನ್ ಡೇ ಅಲ್ಲಿ ನಾವು ಅದನ್ನು ಸಮರ್ಪಣೆ ಮಾಡುತ್ತೇವೆ. ಈ ಪಂಚರತ್ನ ಕೃತಿಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಗ್ರಂಥ ಅಂತ ಹೇಳ್ಬೋದು. ಪ್ರಣಮಾಮಿ ಸಾಯೀಶಾ ಎಂಬ ಅನಂತ ಕೋಟಿ ಪ್ರಣಾಮಗಳಿಂದ ಈ ಸತ್ಯಸಾಯಿ ಪಂಚರತ್ನ ಕೃತಿಗಳು ಪ್ರಾರಂಭ ಆಗ್ತವೆ. ಕೃತಿಗಳು ಸ್ವಾಮಿಯವರ ಸಚ್ಚರಿತವಾದ ಜೀವ, ಅವರ ಬೋಧನೆಗಳು ಮತ್ತು ಅವರ ಅದ್ಭುತ ಲೀಲೆಗಳ ಬಗ್ಗೆ ಹೇಳ್ತಾ ಇದ್ದೇವೆ. ಇಂತಹ ಒಂದು ಸಾರಾಂಶ ಇರುವ ಕೃತಿಗಳು ಆಧ್ಯಾತ್ಮಿಕ ದೃಷ್ಟಿಯಿಂದ ನಮ್ಮ ಚಿತ್ತಶುದ್ಧಿಯನ್ನು, ಲೌಕಿಕ ದೃಷ್ಟಿಯಿಂದಲೂ, ಸಾಹಿತ್ಯ ದೃಷ್ಟಿ ಮತ್ತು ಸಂಗೀತದ ದೃಷ್ಟಿಯಿಂದಲೂ ಕೂಡ ಹಾಡುವವರಿಗೆ ಮಾತ್ರವಲ್ಲದೆ ಅದನ್ನು ಸ್ಮರಿಸುವವರಿಗೂ ಸಹ ಒಂದು ಪಾಠ ಅಂತ ಹೇಳಿದರೆ ಅದು ಸತ್ಯ. ಹಾಗಾಗಿ ಈ ಕೃತಿಗಳನ್ನು ನಾವು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಿತು ಈ ಕೃತಿಗಳ ಸಾರಾಂಶವನ್ನು ಗ್ರಹಿಸಿ ನಮ್ಮಲ್ಲಿ ಆದಷ್ಟು ಮಿಕ್ಕವರಿಗೂ ಕಲಿಸಿ ಅದನ್ನು ಸ್ವಾಮಿಗೆ ಅರ್ಪಿಸೋಣ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ಕೋತೇನೆ. ಜೈ ಸಾಯಿರಾಮ್.